ನಮಸ್ಕಾರ ಸ್ನೇಹಿತರೆ. ಇಂದು ನೀವು ಮತ್ತು ನಾನು ಸೇರಿ ಕರ್ನಾಟಕದ ಅತ್ಯಂತ ವಿಶಿಷ್ಟವಾದ ಕ್ಷೇತ್ರಗಳಲ್ಲಿ ಒಂದಾದ ಕೋಟಿಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಆಧ್ಯಾತ್ಮಿಕ ಪ್ರವಾಸಕ್ಕೆ ಹೊರಟಿದ್ದೇವೆ. ತುಮಕೂರು ಜಿಲ್ಲೆಯ ಕಮ್ಮಸಂದ್ರಹಳ್ಳಿಯಲ್ಲಿ ನೆಲೆಸಿರುವ ಈ ದೇವಸ್ಥಾನ ಭಕ್ತರ ಭಕ್ತಿ, ನಂಬಿಕೆ ಮತ್ತು ಸೇವೆಗಳಿಂದ ರೂಪುಗೊಂಡ ಒಂದು ಅದ್ಭುತ ಕ್ಷೇತ್ರ. ಕೋಟಿಲಿಂಗೇಶ್ವರ ಕ್ಷೇತ್ರದ ಆರಂಭವು 1980ರಲ್ಲಿ ಶ್ರೀಮದ್ ಮಹಾದೇವ ಶಿವಾಚಾರ್ಯರ ಆಧ್ಯಾತ್ಮಿಕ ದರ್ಶನದಿಂದ ಆರಂಭವಾಯಿತು. ಭಕ್ತರ ಸಹಕಾರದಿಂದ ಇಲ್ಲಿ ಒಂದೊಂದು ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸುವ ಕಾರ್ಯ ಶುರುವಾಯಿತು. ಕೋಟಿ ಅಂದರೆ 1 ಕೋಟಿಗೂ ಮಿಕ್ಕಷ್ಟು. ಇಲ್ಲಿ ಲಕ್ಷಾಂತರ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸುವ ಧ್ಯೇಯದಿಂದ ಈ ಸ್ಥಳಕ್ಕೆ ಕೋಟಿಲಿಂಗೇಶ್ವರ ಎನ್ನುವ ಹೆಸರು ಬಂತು. ಇಂದೀಗ ಇಲ್ಲಿ ಸ್ಥಾಪಿಸಲಾಗಿದೆ ಸಾವಿರಗಳು, ಲಕ್ಷಾಂತರ ಶಿವಲಿಂಗಗಳು. ಪ್ರತಿ ಶಿವಲಿಂಗವೂ ಒಂದು ಕುಟುಂಬದ ಭಕ್ತಿ, ಒಬ್ಬ ಭಕ್ತನ ನಂಬಿಕೆ ಮತ್ತು ಯಾರೋ ವ್ಯಕ್ತಿಯ ಮನದ ಆಶಯಕ್ಕೆ ಸಂಕೇತ. ದೇವಾಲಯಕ್ಕೆ ಕಾಲಿಟ್ಟ ಕ್ಷಣದಲ್ಲೇ ಎಲ್ಲ ದಿಕ್ಕುಗಳಲ್ಲೂ ಕಾಣುವ ಶಿವಲಿಂಗಗಳ ಸಮುದ್ರ. ಸಾಲು ಸಾಲು, ಗಾತ್ರಗಾತ್ರದ, ಬಣ್ಣ ಬಣ್ಣದ ಶಿವಲಿಂಗಗಳು ಕಣ್ಣಿಗೆ ಮತ್ತು ಮನಸ್ಸಿಗೆ ಬೃಹತ್ ಆಧ್ಯಾತ್ಮಿಕ ಅನುಭವ. ಇಲ್ಲಿ ಸ್ಥಾಪಿಸಿರುವ ಶಿವಲಿಂಗಗಳು ಕೆಲವು ಇಂಚುಗಳಿಂದ ಹಿಡಿದು 2-3 ಅಡಿ ಎತ್ತರದವರೆಗೂ ಇರುವ ವ್ಯತ್ಯಾಸದ ವಿನ್ಯಾಸಗಳಲ್ಲಿ ಕಂಡುಬರುತ್ತವೆ. ಅನೇಕ ಭಕ್ತರು ತಮ್ಮ ಮನೆ, ವ್ಯಾಪಾರ, ಆರೋಗ್ಯ, ಕುಟುಂಬ ಸುಖ ಶಾಂತಿಯ ನಂಬಿಕೆಯಿಂದ ತಮ್ಮ ಇಷ್ಟದ ಶಿವಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಅದರ ಕಾರಣಕ್ಕೆ ಇಲ್ಲಿ ಪ್ರತಿ ವರ್ಷ ಹೊಸ ಶಿವಲಿಂಗಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಈ ಸ್ಥಳದಲ್ಲಿ ನಡೆಯುವಾಗ ಪ್ರತಿ ಹೆಜ್ಜೆಯೂ ಭಕ್ತಿಯಿಂದ ತುಂಬಿರುವಂತೆ ಅನಿಸುತ್ತದೆ. ಈ ಕ್ಷೇತ್ರದ ಮೂಲ ಆಕರ್ಷಣೆ ಪ್ರಮಾಣ ಮತ್ತು ಭವ್ಯತೆಯಿಂದ ಕಂಗೊಳಿಸುವ 108 ಅಡಿ ಎತ್ತರದ ಭವ್ಯ ಶಿವಲಿಂಗ. ಈ ಶಿವಲಿಂಗ ದೇವಾಲಯದ ಹೃದಯ, ಭಕ್ತರ ಆಕರ್ಷಣೆಯ ಕೇಂದ್ರ. ಈ ಮಹಾಶಿವಲಿಂಗದ ಎದುರು ನಿಂತಿರುವ ಬೃಹತ್ ನಂದಿ ಮೂರ್ತಿ ಭಕ್ತಿಯ ಸಂಕೇತ, ಶಿವನಂದಿಗಳ ಬಾಂಧವ್ಯದ ಚಿಹ್ನೆ. ಗಾಳಿಯಲ್ಲಿ ಮೃದುವಾಗಿ ಏರುವ ದೀಪದ ವಾಸನೆ, ಜನರ ಮಂತ್ರೋಚ್ಚಾರಣೆ, ಶಿವಲಿಂಗದ ಭವ್ಯ ಶಿಲ್ಪ ಇವೆಲ್ಲ ಸೇರಿ ಮನಸ್ಸಿಗೆ ಒಂದು ವಿಚಿತ್ರ ದೈವಿಕ ಶಕ್ತಿಯನ್ನು ನೀಡುತ್ತವೆ. ಇಲ್ಲಿ ಪ್ರತಿದಿನ ಬೆಳಗ್ಗೆ ಮಂಗಳಾರತಿ, ಮಧ್ಯಾಹ್ನ ಮಹಾಪೂಜೆ, ಸಂಜೆ ದೀಪಾರತಿ ಪ್ರತಿ ಹಂತವೂ ಭಕ್ತಿಯೊಂದಿಗೆ ತುಂಬಿದೆ. ಶಿವಲಿಂಗಗಳಿಗೆ ಅಭಿಷೇಕ ಮಾಡುವ ಸೇವೆಯೂ ಇಲ್ಲಿನ ಪ್ರಮುಖ ಆಕರ್ಷಣೆ. ಹಾಲು, ತೆಂಗಿನಕಾಯಿ, ಗಂಗಾಜಲ ಇದರ ಮೂಲಕ ಭಕ್ತರು ತಮ್ಮ ಪ್ರಾರ್ಥನೆಗಳನ್ನು ಅರ್ಪಿಸುತ್ತಾರೆ. ಮಹಾಶಿವರಾತ್ರಿ ದಿನದಲ್ಲಿ ಈ ಕ್ಷೇತ್ರವು ಸಾವಿರಾರು ಭಕ್ತರಿಂದ ಕಂಗೊಳಿಸುತ್ತದೆ. ಪೂರ್ಣ ರಾತ್ರಿ ನಡೆಯುವ ಭಜನೆ, ಕೀರ್ತನೆ, ದೀಪಗಳ ಬೆಳಕು ಇದು ಯಾವುದಕ್ಕೂ ಸಮನಾಗದ ಅನುಭವ. ಕೋಟಿಲಿಂಗೇಶ್ವರ ಕ್ಷೇತ್ರದ ಸುತ್ತಲೂ ನಿಸರ್ಗದ ಶಾಂತಿ ತುಂಬಿದ ಪರಿಸರ. ಮರಗಳ ನೆರಳು, ತಂಪಾದ ಗಾಳಿ, ಅವಕಾಶ ಸಿಕ್ಕರೆ ಒಮ್ಮೆ ಕುಳಿತು ಮೌನವಾಗಿ ಕಣ್ಣು ಮುಚ್ಚಿದರೆ ಮನಸ್ಸೇ ಬೇರೆ ಜಗತ್ತಿಗೆ ಹೋಗುವಂತೆ ಅನಿಸುತ್ತದೆ. ಈ ಕ್ಷೇತ್ರದಲ್ಲಿ ನಡೆದರೆ ಮನುಷ್ಯ ಮನಸ್ಸಿನಲ್ಲಿ ಇದ್ದ ಗೊಂದಲಗಳು ಸಹಜವಾಗಿ ಕಡಿಮೆಯಾಗುವಂತೆ ಅನಿಸುತ್ತದೆ. ಇದು ಸಾಮಾನ್ಯ ದೇವಾಲಯ ಅಲ್ಲ, ಇದು ಮನಸ್ಸುದೊಳಗಿನ ಮೌನವನ್ನು ಸ್ಪರ್ಶಿಸುವ ಸ್ಥಳ. ಕೋಟಿಲಿಂಗೇಶ್ವರ ಕ್ಷೇತ್ರಕ್ಕೆ ಕುಟುಂಬದೊಂದಿಗೆ ಬರೋದಕ್ಕೆ ಇದು ಅತ್ಯಂತ ಸೂಕ್ತ ಸ್ಥಳ. ಮಕ್ಕಳು ಲಕ್ಷಾಂತರ ಶಿವಲಿಂಗಗಳನ್ನು ನೋಡಿದಾಗ ಅವರಿಗೆ ದೇವರ ಬಗ್ಗೆ ಒಳ್ಳೆಯ ಪರಿಚಯವಾಗುತ್ತದೆ. ಹಿರಿಯರಿಗೆ ಇಲ್ಲಿ ದೊರೆಯುವ ನೆಮ್ಮದಿ, ಶಾಂತ ವಾತಾವರಣ ಅವರ ಮನಸ್ಸನ್ನೇ ಹಗುರಗೊಳಿಸುತ್ತದೆ. ಈ ದೇವಸ್ಥಾನ ಬೆಂಗಳೂರು ಇಂದ ಸುಮಾರು 90ರಿಂದ 100 ಕಿಲೋಮೀಟರ್ ದೂರ. ತುಮಕೂರು ಕೋಲಾರ ಮಾರ್ಗದಲ್ಲಿ ಸುಲಭ ಸಿಗುವ ಸ್ಥಳ. ಪಾರ್ಕಿಂಗ್, ಪ್ರಸಾದ, ನೀರು, ಬದುಕಟ್ಟು ಆಲ್ ಫೆಸಿಲಿಟೀಸ್ ಹಿಯರ್. ದೇವಾಲಯ ಬೆಳಗ್ಗೆ 6ರಿಂದ ಸಂಜೆ 9 ತನಕ ತೆರೆಯಲ್ಪಟ್ಟಿದೆ. ಕೋಟಿಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದು ಕೇವಲ ಒಂದು ದೇವಸ್ಥಾನವಲ್ಲ, ಇದು ಒಂದು ಅನುಭವ. ಭಕ್ತಿ, ಶಾಂತಿ, ನಿಸರ್ಗ ಇವನ್ನೆಲ್ಲ ಒಂದೇ ಸ್ಥಳದಲ್ಲಿ ಹೊಂದಿರುವ ಅಪರೂಪದ ಕ್ಷೇತ್ರ. ನಿಮಗೂ ಒಮ್ಮೆ ಸಮಯ ಸಿಕ್ಕರೆ ಈ ಪವಿತ್ರ ಸ್ಥಳಕ್ಕೆ ಭೇಟಿ ಕೊಡಿ. ಶಿವಲಿಂಗಗಳ ನಡುವಿನ ಮೌನ, ದೇವರ ಸನ್ನಿಧಿಯ ಶಾಂತಿ, ಶಿವನ ನಾಮದ ಇವೆಲ್ಲವೂ ಮನಸ್ಸನ್ನು ಹೊಸದಾಗಿ ರೂಪಿಸುತ್ತವೆ. ಓಂ ನಮಃ ಶಿವಾಯ.